ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು 5 ರೂಪಾಯಿಗೆ ತುಂಬ ಕೊಳೆ ಆಗಿರುವಂಥ ವಾಶ್ ಬೇಸಿನ್ನ ಹೊಸದರಂತೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಕ್ಲೀನಿಂಗ್ ವೀಡಿಯೋಸ್ನ ಕೆಲವು ಮಾಡಿದ್ದೀನಿ. ಸ್ಟವ್ ಕ್ಲೀನ್ ಮಾಡೋದು, ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡೋದು, ಮಿಕ್ಸರ್ ಗ್ರೈಂಡರ್, ಬೆಳ್ಳಿ ಸಾಮಾನುಗಳನ್ನ ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂತ ವೀಡಿಯೋಸ್ ಮಾಡಿದ್ದೀನಿ. ಒಂದ್ಸಲ ನೋಡಿ. ಈಗಿನ ಕಾಲದಲ್ಲಿ ಎಲ್ಲರ ಮನೇಲೂ ವಾಶ್ ಬೇಸಿನ್ ಇದ್ದೇ ಇರುತ್ತೆ. ಅದು ಒಂದು ವಾರ ತೊಳೆದಲ್ಲೇ ಇದ್ದರೆ ತುಂಬ ಗಲೀಜಾಗ್ಬಿಡುತ್ತೆ. ಅದನ್ನು ತುಂಬ ಈಸಿಯಾಗಿ 5 ರೂಪಾಯಿಗೆ ಕ್ಲೀನ್ ಮಾಡ್ಬೋದು. ಹೇಗೆ ಅಂತೀರಾ? ಎಲ್ಲರ ಮನೆಯಲ್ಲೂ ಬೇಕಿಂಗ್ ಸೋಡಾ ಇದ್ದೇ ಇರುತ್ತಲ್ವ. 5 ರೂಪಾಯಿಗೆ ಒಂದು ಬೇಕಿಂಗ್ ಸೋಡಾ ಪ್ಯಾಕೆಟ್ ಸಿಗ್ತಾ ಇದೆ. ಅದನ್ನು ತೊಗೊಬಂದು ನೋಡಿ, ಬೇಕಿಂಗ್ ಸೋಡಾನ ಫುಲ್ ಸ್ಪ್ರೆಡ್ ಮಾಡಿ. ನಾನು ಹಾಕ್ತಾ ಇದ್ದೀನಲ್ವ ಅದೇ ರೀತಿ ಸ್ಪ್ರೆಡ್ ಮಾಡಿ. ಬರೀ ಕೈಯಲ್ಲೂ ಹಾಕ್ಬೋದು. ನಾನು ಬಾತ್ರೂಮ್ ಕ್ಲೀನ್ ಮಾಡೋದು ಮತ್ತು ವಾಶ್ ಬೇಸಿನ್ಗೆಲ್ಲ ಆದಷ್ಟು ಗ್ಲೌಸ್ ಬಳಸ್ತೀನಿ. ನಿಮ್ಮ ಹತ್ರ ಗ್ಲೌಸ್ ಇದ್ದರೆ ಗ್ಲೌಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕ್ಲೀನ್ ಮಾಡ್ಬೋದು. ಫಸ್ಟು ಬೇಕಿಂಗ್ ಸೋಡಾ, ಅಡುಗೆ ಸೋಡಾನ ಎಲ್ಲ ಕಡೆಯೂ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಅದ್ರ ಮೇಲೆ ವಿನಿಗರ್, ಕ್ಲೀನಿಂಗ್ ಪರ್ಪಸ್ಗೆ ವಿನಿಗರ್ ಸಿಗುತ್ತೆ. ಅದನ್ನು ತೊಗೊಬಂದರೆ ತುಂಬ ಕ್ಲೀನಿಂಗ್ಗೆ ಬಳಸ್ಬೋದು. ಬೇಕಿಂಗ್ ಸೋಡಾ ಹಾಕಿರ್ತೀರ ಅಲ್ವಾ, ಅದ್ರ ಮೇಲೇ ವಿನಿಗರ್ನ ಹಾಕಿ. ನಿಮಗೆ ನೊರೆ ಥರ ಬರುತ್ತೆ ನೋಡಿ. ನಂತರ ಒಂದು ಹಳೆ ಸ್ಕ್ರಬ್ಬರ್ ತೊಗೊಳ್ಳಿ ಅಥವಾ ಬ್ರಷ್ ತೊಗೊಳ್ಳಿ, ನಿಮ್ಮ ಇಷ್ಟ. ಚೆನ್ನಾಗಿ ನೀಟಾಗಿ ಉಜ್ಜಿ. ಎಷ್ಟೇ ಹಳೆಯ ಕೊಳೆ ಇದ್ದರೂ ತುಂಬ ಈಸಿಯಾಗಿ ಹೋಗುತ್ತೆ. ಚೆನ್ನಾಗಿ ಉಜ್ಜಿ ಒಂದು 5 ನಿಮಿಷ ಬಿಡಿ ಸಾಕು. ಇನ್ನು ಟ್ಯಾಪ್ ಹೇಗೆ ಕ್ಲೀನ್ ಮಾಡೋದು ಅಂತ ತುಂಬ ಜನ ಕೇಳಿದರು. ಟ್ಯಾಪ್ ಮೇಲೆ ನೀರಿನ ಕಲೆ ಇರುತ್ತೆ. ಅದಕ್ಕೆ ಟೂತ್ ಪೇಸ್ಟ್ ಬೆಸ್ಟ್ ಕೋಲ್ಗೇಟ್ ಟೂತ್ ಪೇಸ್ಟ್ನೇ ಬಳಸಿ. ಕೋಲ್ಗೇಟ್ ಟೂತ್ ಪೇಸ್ಟ್ನ ಹಳೆ ಬ್ರಷಿಗೆ ತೊಗೊಂಡು ನಾನು ಹಚ್ಚಿರೋ ಥರನೇ ನೀಟಾಗಿ ಹಚ್ಚಿ ಚೆನ್ನಾಗಿ ಉಜ್ಜಬೇಕು. ಎಷ್ಟೇ ಹಳೆ ನೀರಿನ ಕಲೆಗಳಿದ್ರು, ಗಾರೆ ಇದ್ದರೂ ನೀಟಾಗಿ ಹೋಗುತ್ತೆ. ಟ್ಯಾಪ್ ಹೊಸದರಂತೆ ಇರುತ್ತೆ. ನಂತರ ನೀರು ಹಾಕಿ ನೀಟಾಗಿ ಎಲ್ಲ ಕಡೆಯೂ ತುಳಿರಿ. ಅಷ್ಟೇ. ಬರೀ 2 ಪದಾರ್ಥಗಳು, ಬೇಕಿಂಗ್ ಸೋಡಾ, ವಿನೆಗರ್, ಎರಡನ್ನ ಬಳಸಿ ನಿಮ್ಮ ಹಳೆ ವಾಶ್ ಬೇಸನ್ನ ಹೊಸದರಂತೆ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ, ನನಗೆ ಮೆಸೇಜ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಚಾನಲ್ನ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ನಾನು ನಿಮ್ಮ ಕನ್ನಡ ಸಂಜೀವಿನಿ ಕಲಾ.